ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಫುಲಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಎಷ್ಟು ಯೂಸ್ಫುಲ್ ಆದಂಥ ವಿಡಿಯೋ ತೊಗೊಂಬಂದಿದ್ದೀನಿ ಮುಂದೆ ಅಂತಂದರೆ ಯು ಕ್ಯಾನ್ ಬಿಲೀವ್. ಸೊ ಇದರಿಂದ ಕೂಡ ನಾವು ಫೇಶಿಯಲ್ಸ್ ಮಾಡ್ಕೋಬೋದಾ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಸೊ ಇನ್ನೂ ಲೇಟ್ ಮಾಡಿದೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಾನು ಇವತ್ತು ಗೋಧಿ ಹಿಟ್ಟಿಂದ ಫೇಶಿಯಲನ್ನು ಟ್ರೈ ಮಾಡ್ತಾ ಇದ್ದೀನಿ. ತುಂಬಾ ವರ್ಕೌಟ್ ಆಗಿತ್ತು ಲಾಸ್ಟ್ ಟೈಮ್ ನಾನು ಮಾಡಿದಾಗ. ಫೇಸ್ ಕೂಡ ತುಂಬ ಗ್ಲೋಯಿಂಗ್ ಆಗಿತ್ತು, ತುಂಬ ಚೆನ್ನಾಗಾಗಿತ್ತು. ಆ್ಯಂಡ್ ಈ ನಡುವೆ ನನಗೆ ಈ ಪೀರಿಯಡ್ ಆಗಿ ಈ ಥರ ಮಾರ್ಕ್ಸ್ ಉಳ್ಕೊಂಡ್ಬಿಟ್ಟಿದೆ. ಸೊ ಹಾಗಾಗಿ ನ್ಯಾಚುರಲ್ ಆಗಿ ನಾನೇನಾದರೂ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ತುಂಬ ಜನ ನನ್ನ ವೀಡಿಯೋಸ್ ನೋಡ್ತಿರ್ತಾರೆ. ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ವಿಡಿಯೋ ಹೇಗಿದೆ ಏನು ಅಂತ ಕಮೆಂಟಲ್ಲಿ ಹೇಳಿದರೆ ನನಗೂ ಕೂಡ ಸ್ವಲ್ಪ ಇನ್ನೂ ಹೊಸ ಹೊಸ ವೀಡಿಯೋಸ್ ಮಾಡಬೇಕು ಅನ್ನೋ ಪ್ರೋತ್ಸಾಹ ಸಿಗುತ್ತೀನಿ. ನಾನೇನು ಬೇರೆ ಥರ ಎಲ್ಲ ವ್ಲಾಗ್ಸ್ ಎಲ್ಲ ಮಾಡ್ತಿರಲ್ಲ, ಎಲ್ಲ ಯೂಸ್ಫುಲ್ ಆದ ವೀಡಿಯೋಸೇ ನಾನು ಇನ್ಮೇಲಿಂದನೂ ತೋರಿಸ್ತೀನಿ. ಇವಾಗಲೂ ತೋರಿಸ್ತಾ ಇದ್ದೀನಿ. ಇನ್ಮೇಲೆ ಕೂಡ ನಾನು ಇನ್ನೂ ಒಳ್ಳೆ ವೀಡಿಯೋಸ್ ಮಾಡಿ ತೋರಿಸ್ತೀನಿ. ಸೊ ನಿಮ್ಮ ಉತ್ತರ ಕರ್ನಾಟಕದ ಹುಡುಗಿನ ಎಂಕರೇಜ್ ಮಾಡ್ತೀರಿ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕ್ಲೆನ್ಸಿಂಗೋಸ್ಕರ ನಾನು ಮಿಲ್ಕ್ ತೊಗೋತಾ ಇದ್ದೀನಿ. ಈ ನಡುವೆ ಮಿಲ್ಕ್ ಮಾತ್ರ ಯಾಕೆ ತೊಗೋತಾ ಇದ್ದೀನಿ ಕ್ಲೆನ್ಸಿಂಗ್ಗೆ ಅಂದರೆ ವಿಂಟರ್ ಆಗಿರೋದ್ರಿಂದ ಸ್ಕಿನ್ ತುಂಬ ಡ್ರೈ ಆಗಿರುತ್ತೆ. ಹಾಗಾಗಿ ಕ್ಲೆನ್ಸಿಂಗ್ಗೆ ಮಿಲ್ಕ್ ತೊಗೊಂಡ್ರೆ ಸ್ವಲ್ಪ ಮಾಯಿಶ್ಚರೈಸ್ ಮಾಡುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ. ಸೊ ನಿಮಗೆ ಬೇಕಿದ್ರೆ ಬೇರೆ ಯಾವುದಾದ್ರೂ ಕ್ಲೆನ್ಸಿಂಗ್ ಯೂಸ್ ಮಾಡ್ಬೋದು. ನೀವು ರೆಗ್ಯುಲರಾಗಿ ಕ್ಲೆನ್ಸಿಂಗ್ಗೆ ಯೂಸ್ ಮಾಡ್ತಿರುವಂಥ ಪ್ರಾಡಕ್ಟನ್ನು ಯೂಸ್ ಮಾಡಿ ಕ್ಲೆನ್ಸ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಮಸಾಜ್ ಕ್ರೀಮ್. ಸೊ ಮಸಾಜ್ಗೋಸ್ಕರ ನಾನು 1 ಸ್ಪೂನಷ್ಟು ಗೋಧಿ ಹಿಟ್ಟು ಆ್ಯಂಡ್ ಮಿಲ್ಕ್ನ ಮಿಕ್ಸ್ ಮಾಡಿಕೊಂಡು ಮಸಾಜ್ ಮಾಡಿಕೊಂಡೆ. ಟ್ರಸ್ಟ್ ಮೀ, ಗೋಧಿ ಹಿಟ್ಟಿಂದ ತುಂಬ ಒಳ್ಳೆ ಮಸಾಜ್ ಆಗುತ್ತೆ. ಸೊ ಅದಕ್ಕೆ ಹೇಳೋದು, ಸ್ಕಿನ್ ಕೇರ್ ಮಾಡುವಾಗ ಹೇರ್ ಟೈ ಮಾಡ್ಕೋಬೇಕು ಅಂತ. ಈ ಥರ ಅಡ್ಡ ಬಂದರೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಅಲ್ವಾ. ಸೊ ಫೈನ್, ಈಗ ಮಸಾಜ್ ಮಾಡ್ಕೋತಾ ಇದ್ದೀನಿ ಫೇಸ್ಗೆ. ಸೊ ನನಗೆ ಗೊತ್ತಿರುವಂಥ ಕೆಲವೊಂದು ಪಾಯಿಂಟ್ಸಿಂದ ಮಸಾಜ್ ಮಾಡ್ಕೊತಾ ಇದ್ದೆ. ಆ್ಯಂಡ್ ಗೋಧಿ ಹಿಟ್ಟಿಂದ ನಮಗೆ ಒಳ್ಳೆ ಫೇಸ್ ಪ್ಯಾಕ್ ಕೂಡ ರೆಡಿ ಆಗುತ್ತೆ. ಗೋಧಿ ಹಿಟ್ಟಲ್ಲಿ ಗ್ಲೂಟೆನ್ ಇರೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಡೆಡ್ ಸ್ಕಿನ್ ಆಗಿರಬಹುದು ಅಥವಾ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ರಿಮೂವ್ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಗೋಧಿ ಹಿಟ್ಟು. ಸೊ ಮಸಾಜ್ ಆದಮೇಲೆ ನೆಕ್ಸ್ಟ್ ಫೇಸ್ ವಾಶ್ ಮಾಡಿಕೊಂಡು ಸ್ಟೆಪ್ 3ಗೆ ಹೋಗೋಣ. ಇದರಲ್ಲಿ ಗೋಧಿ ಹಿಟ್ಟು 1 ಸ್ಪೂನು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಹನಿ ಮಿಕ್ಸ್ ಮಾಡಿ 1 ಸ್ಪೂನಷ್ಟು ಮಿಲ್ಕನ್ನು ಆ್ಯಡ್ ಮಾಡಿಕೊಂಡು ಫೇಸ್ ಪ್ಯಾಕನ್ನು ರೆಡಿ ಮಾಡಿಕೊಂಡು ಈ ಥರ ಪ್ಯಾಕ್ ಅಪ್ಲೈ ಮಾಡ್ಕೋಬೇಕು. ಸೊ ಈ ಥರ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಂಡು ಆದಮೇಲೆ ಒಂದು 10 to 15 ಮಿನಿಟ್ಸ್ ಡ್ರೈ ಆಗೋಕ್ಕೆ ಇದನ್ನು ಬಿಡಬೇಕು. ಸೊ ಹನಿ ಆ್ಯಂಡ್ ಅರಿಶಿನ ಪುಡಿ ಎರಡೂ ಕೂಡ ಆ್ಯಂಟಿ ಬ್ಯಾಕ್ಟೀರಿಯಾಗೆ ವರ್ಕ್ ಆಗುತ್ತೆ. ನಮ್ಮ ಸ್ಕಿನ್ನಲ್ಲಿ ಪಸ್ ಇರುವಂಥ ಪಿಂಪಲ್ಸ್ ಏನಾದರೂ ಇದ್ದರೂ ಕೂಡ ಇದು ರಿಮೂವ್ ಮಾಡುತ್ತೆ. ಆ್ಯಂಡ್ ತುಂಬ ಸರಿ ಹೇಳಿರ್ತೀನಿ ಮಿಲ್ಕ್ನ ಉಪಯೋಗಗಳು, ಪ್ರತಿಯೊಂದು ವಿಡಿಯೋದಲ್ಲಿನೂ ಹೇಳಿರ್ತೀನಿ. ಸೊ ಮಿಲ್ಕಿಂದ ನಮ್ಮ ಸ್ಕಿನ್ಗೆ ತುಂಬಾ ಬೆನಿಫಿಟ್ಸ್ ಇದೆ. ಸೊ ಈ ಥರ ಫೇಸ್ ಪ್ಯಾಕ್ ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡಿಕೊಂಡು ನಿಮ್ಮ ಫೇವ್ರೆಟ್ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಕೊಳ್ಳಿ. ಇದು ಸ್ಕಿನ್ನನ್ನು ವೈಟನ್ ಮಾಡಲ್ಲ, ಬಟ್ ನಿಮ್ಮ ಸ್ಕಿನ್ನಲ್ಲಿರುವಂಥ ಡಲ್ನೆಸ್ನ ರಿಮೂವ್ ಮಾಡುತ್ತೆ. ಡಾರ್ಕ್ ಸ್ಪಾಟ್ಸ್, ಡ್ರೈ ಸ್ಕಿನ್ನನ್ನು ರಿಮೂವ್ ಮಾಡಿ ಒಂದು ಫ್ರೆಶ್ ಆದ ಫೀಲ್ ಕೊಡುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.